ನಮಸ್ಕಾರ. ನಟ್ಸ್ಗಳನ್ನು ತಯಾರಿಸುವ ಮತ್ತು ಬೋಲ್ಟ್ಸ್ಗಳೊಂದಿಗೆ ಹೊಂದಾಣಿಕೆ ಮಾಡುವ ಭಾಗ 2 ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಅಬ್ಜೆಕ್ಟಿವ್ಸ್ಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಎಕ್ಸ್ಟರ್ನಲ್ ಥ್ರೆಡ್ಸನ್ನು ಕತ್ತರಿಸಲು ಸ್ಕ್ವಯರ್ ರಾಡನ್ನು ಬ್ಲ್ಯಾಂಕ್ ಗಾತ್ರಕ್ಕೆ ಕತ್ತರಿಸಿ ಫೈಲ್ ಮಾಡುವುದು. ರೇಖಾಚಿತ್ರದ ಪ್ರಕಾರ ಗಾತ್ರ ಮತ್ತು ಆಕಾರವನ್ನು ಸರಿಪಡಿಸಲು ಸ್ಕ್ವಯರ್ ಬೋಲ್ಟ್ ಮತ್ತು ನಟ್ ಅನ್ನು ಫೈಲ್ ಮಾಡುವುದು. ಸ್ಕ್ವಯರ್ ನಟ್ಗಾಗಿ ಟ್ಯಾಪ್ ಡ್ರಿಲ್ ಸೈಜಸ್ಗಳನ್ನು ನಿರ್ಧರಿಸುವುದು. ಸ್ಕ್ವಯರ್ ನಟ್ಟಲ್ಲಿ ಇಂಟರ್ನಲ್ ಥ್ರೆಡ್ಸ್ಗಳನ್ನು ಕತ್ತರಿಸಲು ಟ್ಯಾಪಿಂಗ್ ಮಾಡಲು ಹೋಲ್ಸ್ಗಳನ್ನು ಡ್ರಿಲ್ ಮಾಡುವುದು. ಡೈ ಮತ್ತು ಡೈ ಸ್ಟಾಕ್ ಬಳಸಿ ಸ್ಕ್ವಯರ್ ಹೆಡ್ ಬೋಲ್ಟ್ನಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ಸ್ಗಳನ್ನು ಕತ್ತರಿಸುವುದು. ಟ್ಯಾಪ್ ಮತ್ತು ಟ್ಯಾಪ್ ರಿಂಚನ್ನು ಬಳಸಿ ಸ್ಕ್ವಯರ್ ನೆಟ್ ಮೇಲೆ ಇಂಟರ್ನಲ್ ಥ್ರೆಡ್ಸ್ಗಳನ್ನು ಕತ್ತರಿಸುವುದು. ಬೋಲ್ಟ್ಸ್ಗಳೊಂದಿಗೆ ನಟ್ಗಳನ್ನು ಹೊಂದಿಸುವುದು. ಈಗ ನಾವು ಸ್ಕ್ವಯರ್ ನೆಟ್ಸ್ಗಳನ್ನು ತಯಾರಿಸಲು ಮತ್ತು ಬೋಲ್ಟ್ಸ್ಗಳೊಂದಿಗೆ ಹೊಂದಿಸಲು ಅಗತ್ಯವಿರುವ ಮೆಟೀರಿಯಲ್ ಮತ್ತು ಟೂಲ್ಸ್ಗಳನ್ನು ನೋಡೋಣ. ಫೈಲ್, ಸ್ಕ್ವಯರ್ ರಾಡ್, ಬೆಂಚ್ ವೈಸ್, ಚಾಂಫರ್ ಟೂಲ್, ಟ್ಯಾಪ್ ಡ್ರಿಲ್ ಸೈಜ್ ಚಾರ್ಟ್, ಸೆಂಟರ್ ಪಂಚ್, ಸೆಂಟರ್ ಡ್ರಿಲ್, ಡ್ರಿಲ್ ಬಿಟ್ಸ್, ಟ್ಯಾಪ್ wrench, M12 split dice, screw pitch gauge. ಸ್ಕ್ವಯರ್ ಹೆಡ್ ಬೋಲ್ಟ್ಗಾಗಿ ಟೂಲ್ಸ್ ಮತ್ತು ಮೆಟೀರಿಯಲ್ಗಳನ್ನು ನೋಡೋಣ. ಹಕ್ಸಾ ಫ್ರೇಮ್ ವಿತ್ ಬ್ಲೇಡ್, ಡೈ ಸ್ಟಾಕ್, ಕ್ಲೀನಿಂಗ್ ಟೂಲ್, ಆಯಿಲರ್. ಈಗ ಸ್ಕ್ವಯರ್ ಹೆಡ್ ಬೋಲ್ಟ್ನ ಅನುಕ್ರಮವನ್ನು ನೋಡೋಣ. ಗಾಯಗಳಿಂದ ತಡೆಗಟ್ಟಲು ನಟ್ಸ್ ಮತ್ತು ಬೋಲ್ಟ್ಸ್ಗಳನ್ನು ತಯಾರಿಸುವಾಗ ಸುರಕ್ಷತೆ ಸಾಧನಗಳನ್ನು ತಯಾರಿಸುವುದು ಖಚಿತಪಡಿಸಿಕೊಳ್ಳಿ ಮತ್ತು ಸುರಕ್ಷತೆ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಿ. ಸ್ಕ್ವಯರ್ ರಾಡನ್ನು ಸೈಜ್ಗೆ ಕತ್ತರಿಸಿ. ಸ್ಕ್ವಯರ್ ರಾಡನ್ನು 56 ಮಿಲಿಮೀಟರ್ ಉದ್ದಕ್ಕೂ ಅಳೆಯಿರಿ ಮತ್ತು ಕತ್ತರಿಸಿ. ಸ್ಕ್ವಯರ್ ರಾಡ್ ಸೈಡ್ ಅನ್ನು ಫೈಲ್ ಮಾಡಿ. ಸ್ಕ್ವಯರ್ ರಾಡ್ನ ಒಂದು ಬದಿಯನ್ನು 25 ಮಿಲಿಮೀಟರ್ನಿಂದ 24 ಮಿಲಿಮೀಟರ್ಗೆ ಕಡಿಮೆ ಮಾಡಲು ಫೈಲ್ ಅನ್ನು ಬಳಸಿ. ಅದು 50 ಮಿಲಿಮೀಟರ್ ಉದ್ದದಲ್ಲಿ ಉಳಿದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹನ್ನೊಂದು 9 ಮಿಲಿಮೀಟರ್ ಡಯಾಮೀಟರ್ ಮತ್ತು 50 ಮಿಲಿಮೀಟರ್ ಉದ್ದದ ಸೈಜ್ ಅನ್ನು ಫೈಲ್ ಮಾಡಿ. ಎರಡು ಮಿಲಿಮೀಟರ್ ಮತ್ತು 45 ಡಿಗ್ರಿ ಮತ್ತು ಬೋಲ್ಟ್ನ ಹೆಡ್ ಸೈಡ್ 2 ಮಿಲಿಮೀಟರ್ ಮತ್ತು 30 ಡಿಗ್ರಿಗಳವರೆಗೆ ಖಾಲಿ ತುದಿಯಲ್ಲಿ ಚಾಂಫರ್ ಅನ್ನು ಫೈಲ್ ಮಾಡಿ. ಡೈ ಸ್ಟಾಕ್ ಅನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಸಿದ್ಧಪಡಿಸುವುದು. ಸ್ಕ್ವಯರ್ ಹೆಡ್ ಬೋಲ್ಟ್ ಅನ್ನು ಬೆಂಚ್ ವೈಸ್ನಲ್ಲಿ ಖಾಲಿ ಮಾಡಿ 90 ಡಿಗ್ರಿ ಕೋನದಲ್ಲಿ ದೃಢವಾಗಿ ಹಿಡಿದಿಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. M12 ಸ್ಪ್ಲಿಟ್ ಡೈ ಅನ್ನು ತಯಾರಿಸಿ ಮತ್ತು ಅದನ್ನು ಡೈ ಸ್ಟಾಕ್ನಲ್ಲಿ
ಇರಿಸಿ. ಸ್ಕ್ವಯರ್ ಹೆಡ್ ಬೋಲ್ಟ್ ಖಾಲಿ ತುದಿಯಲ್ಲಿ M12 ಸ್ಪ್ಲಿಟ್ ಡೈ ಅನ್ನು ಹೊಂದಿಸಿ ಮತ್ತು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಎಚ್ಚರಿಕೆಯಿಂದ ಕತ್ತರಿಸಿ. ಥ್ರೆಡ್ ಅನ್ನು ಅಪೇಕ್ಷಿತ ಉದ್ದಕ್ಕೂ ಕತ್ತರಿಸುವವರೆಗೂ ಡೈ ಅನ್ನು ಖಾಲಿ ಸುತ್ತಲೂ ಎಚ್ಚರಿಕೆಯಿಂದ ಮತ್ತು ಸಮವಾಗಿ ತಿರುಗಿಸಿ. ಡೈನೊಂದಿಗೆ ಥ್ರೆಡ್ ಅನ್ನು ಕತ್ತರಿಸುವುದನ್ನು ಮುಂದುವರಿಸಿ. ಅನುಗುಣವಾದ ನೆಟ್ಟೊಂದಿಗೆ ಅದರ ಹೊಂದಾಣಿಕೆಯನ್ನು ಪರಿಶೀಲಿಸಿ. ನಟ್ ಬೋಲ್ಟ್ನ ಥ್ರೆಡ್ಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವವರೆಗೂ ಅಗತ್ಯವಿದ್ದರೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಸ್ಕ್ರೂ ಪಿಚ್ ಗೇಜ್ ಮತ್ತು ಮ್ಯಾಚಿಂಗ್ ನಟ್ ಅನ್ನು ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಪರಿಶೀಲಿಸಿ. ಪಿಚ್ ಅನ್ನು ಪರಿಶೀಲಿಸಲು ಮತ್ತು ಸ್ಕ್ರೂ ಪಿಚ್ ಗೇಜ್ ಮತ್ತು ಫಿಟ್ ಅನ್ನು ಪರಿಶೀಲಿಸಲು ಮ್ಯಾಚಿಂಗ್ ನಟ್ ಅನ್ನು ಬಳಸುವ ಮೂಲಕ ಎಕ್ಸ್ಟರ್ನಲ್ ಥ್ರೆಡ್ನ ನಿಖರತೆಯನ್ನು ದೃಢೀಕರಿಸಿ. ಬೋಲ್ಟ್ ಮತ್ತು ನಟ್ನ ಥ್ರೆಡ್ ಅನ್ನು ಸ್ವಚ್ಛಗೊಳಿಸಿ. ಬೋಲ್ಟ್ ಥ್ರೆಡ್ಗಳಿಂದ ಯಾವುದೇ ಡೆಬ್ರೀಸ್ ಅಥವಾ ಮೆಟಲ್ ಶೇವಿಂಗ್ಸ್ಗಳನ್ನು ತೆಗೆದುಹಾಕಲು ಥ್ರೆಡ್ ಕ್ಲೀನಿಂಗ್ ಟೂಲ್ ಅಥವಾ ವೈರ್ ಬ್ರಷ್ ಅನ್ನು ಬಳಸಿ. ಈಗ ಸ್ಕ್ವಯರ್ ನೆಟ್ನ ಕಾರ್ಯಾಚರಣೆ ಅನುಕ್ರಮವನ್ನು ನೋಡೋಣ. ರಾ ಮೆಟೀರಿಯಲ್ ಗಾತ್ರದ ಉದ್ದವನ್ನು ಪರಿಶೀಲಿಸಿ. ಸ್ಕ್ವಯರ್ ರಾಡ್ನ ಡೈಮೆನ್ಷನ್ಸ್ 25 ಮಿಲಿಮೀಟರ್ ಅಡ್ಡ ಉದ್ದದೊಂದಿಗೆ ಸರಿಯಾಗಿವೆ ಎಂದು ಪರಿಶೀಲಿಸಿ. 12 ಮಿಲಿಮೀಟರ್ ದಪ್ಪ ಮತ್ತು 25 ಮಿಲಿಮೀಟರ್ ಸೈಡ್ ಸ್ಕ್ವಯರ್ ರಾಡ್ ಅನ್ನು ಚದುರ ಉದ್ದದೊಂದಿಗೆ ಫೈಲ್ ನಟ್ ಅನ್ನು ಗಾತ್ರಗೊಳಿಸಿ. ಫೈಲ್ ಅನ್ನು ಬಳಸಿ ಸ್ಕ್ವಯರ್ ರಾಡ್ನ ದಪ್ಪವನ್ನು 12 ಮಿಲಿಮೀಟರ್ಗೆ ಕಡಿಮೆ ಮಾಡಿ ಮತ್ತು ಅದು ಸ್ಕ್ವಯರ್ ರಾಡ್ನ ಆಕಾರದಲ್ಲಿ ಉಳಿದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಕ್ವಯರ್ ರಾಡ್ನ ಒಂದು ತುದಿಯಲ್ಲಿ ಅಂಚನ್ನು ಸುಗಮಗೊಳಿಸಲು ಫೈಲ್ ಅನ್ನು 2 ಮಿಲಿಮೀಟರ್ ಮತ್ತು 30 ಡಿಗ್ರಿ ಅತ್ತ ಬಳಸಿ ಚಾಂಫರ್ ಅನ್ನು ರಚಿಸಿ. M12 ಟ್ಯಾಪ್ಗಾಗಿ ಡ್ರಿಲ್ ಸೈಜ್ ಅನ್ನು ನಿರ್ಧರಿಸಿ. M12 ಟ್ಯಾಪ್ ಅನ್ನು ಸರಿಹೊಂದಿಸಲು ಟ್ಯಾಪಿಂಗ್ ಹೋಲ್ ರಚಿಸಲು ಅಗತ್ಯವಿರುವ ಸೂಕ್ತವಾದ ಡ್ರಿಲ್ ಸೈಜ್ ಅನ್ನು ಗುರುತಿಸಿ. ಸ್ಟ್ಯಾಂಡರ್ಡ್ ಟ್ಯಾಪ್ ಮತ್ತು ಡ್ರಿಲ್ ಚಾರ್ಟ್ಸ್ಗಳನ್ನು ಆಧರಿಸಿ ಅಥವಾ ಟ್ಯಾಪ್ ಮತ್ತು ಡ್ರಿಲ್ ಸೆಟ್ ಅನ್ನು ಬಳಸಿಕೊಂಡು ಡ್ರಿಲ್ ಸೈಜ್ ಅನ್ನು ಲೆಕ್ಕ ಹಾಕಬಹುದು. ಹೋಲ್ ಅನ್ನು ಟ್ಯಾಪಿಂಗ್ ಮಾಡಲು ಹೋಲ್ನ ಮಧ್ಯಭಾಗವನ್ನು ಗುರುತಿಸಿ. ಟ್ಯಾಪಿಂಗ್ ಮಾಡುವ ಹೋಲ್ ಮಧ್ಯಭಾಗವನ್ನು ಅಳೆಯಿರಿ ಮತ್ತು ಗುರುತಿಸಿ. ಈ ಹಂತವು ಕೊರೆಯುವ ಪ್ರಕ್ರಿಯೆಯನ್ನು ಮಾರ್ಗದರ್ಶಿಸುತ್ತದೆ. ಸೆಂಟರ್ ಪಂಚ್ 90 ಡಿಗ್ರಿಯೊಂದಿಗೆ ಡ್ರಿಲ್ ಹೋಲ್ ಸೆಂಟರ್ಸ್ನಲ್ಲಿ ಪಂಚ್ ಮಾಡಿ. ಗುರುತಿಸಲಾದ ಕೇಂದ್ರದಲ್ಲಿ ಸಣ್ಣ ಇಂಡೆಂಟೇಷನ್ ರಚಿಸಲು ಸೆಂಟರ್ ಪಂಚ್ ಅನ್ನು ಬಳಸಿ. ಈ ಇಂಡೆಂಟೇಷನ್ ಡ್ರಿಲ್ಗೆ ಮಾರ್ಗದರ್ಶನ ನೀಡುತ್ತದೆ. ಹೋಲ್ ಕೇಂದ್ರವನ್ನು ಕಂಡುಹಿಡಿಯಲು ಸೆಂಟರ್ ಡ್ರಿಲ್ ಮಾಡಿ. ಬೆಂಚ್ ಡ್ರಿಲ್ಲಿಂಗ್ ಮಿಷನ್ನಲ್ಲಿ ವರ್ಕ್ ಪೀಸ್ ಅನ್ನು ಹಿಡಿದುಕೊಳ್ಳಿ ಮತ್ತು ಸೆಂಟರ್ ಡ್ರಿಲ್ ಅನ್ನು ತಯಾರಿಸಿ. ಅದನ್ನು ಟ್ಯಾಪಿಂಗ್ ಮಾಡಲು ಹೋಲ್ ಮಧ್ಯಭಾಗವನ್ನು ಪತ್ತೆಹಚ್ಚಲು ಬಳಸಲಾಗುತ್ತದೆ. ಸ್ಕ್ವಯರ್ ನಟ್ ಅನ್ನು ಪೈಲಟ್ ಹೋಲ್ನ ರಚಿಸಲು 6 ಮಿಲಿಮೀಟರ್ ಡಯಾಮೀಟರ್ ಅನ್ನು ಹೊಂದಿರುವ ಡ್ರಿಲ್ ಬಿಟ್ ಅನ್ನು ಬಳಸಿ. ಮುಂದೆ ಸ್ಕ್ವಯರ್ ನಟ್ಟಲ್ಲಿ ಟ್ಯಾಪಿಂಗ್ ಮಾಡಲು ಹೋಲ್ ಅನ್ನು ರಚಿಸಲು 10.5 ಮಿಲಿಮೀಟರ್ನ ಡಯಾಮೀಟರ್ ಅನ್ನು ಹೊಂದಿರುವ ಡ್ರಿಲ್ ಬಿಟ್ ಅನ್ನು ಬಳಸಿ. ಸ್ಮಾಲ್ ಸ್ಮೂತ್ ಗ್ರೇಡ್ ಫೈಲ್ ಅನ್ನು ಬಳಸಿ ಮತ್ತು ಸ್ಕ್ವಯರ್ ನೆಟ್ಟಲ್ಲಿ 2 ಮಿಲಿಮೀಟರ್ ಮತ್ತು 45 ಡಿಗ್ರಿಗಳಷ್ಟು ಕರೆಯಲಾದ ಹೋಲ್ನ 2 ಬದಿಗಳಲ್ಲಿ ಚಾಂಫರಿಂಗ್ ಮಾಡಿ. ಸ್ಕ್ವಯರ್ ನಟ್ ಅನ್ನು ಬೆಂಚ್ ವೈಸ್ನಲ್ಲಿ ಸುರಕ್ಷಿತಗೊಳಿಸಲು ಅದು ವೈಸ್ ಜಾಸ್ಗಳಿಗೆ ಪ್ಯಾರಲಲ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. M12 ಫಸ್ಟ್ ಟ್ಯಾಪ್ ಅನ್ನು ಟ್ಯಾಪ್ ರೆಂಚ್ನಲ್ಲಿ ಇರಿಸಿ ಮತ್ತು ಸ್ಕ್ವಯರ್ ನೆಟ್ನಲ್ಲಿ ಇಂಟರ್ನಲ್ ಥ್ರೆಡ್ ಅನ್ನು ಎಚ್ಚರಿಕೆಯಿಂದ ಕತ್ತರಿಸಿ. ಸ್ಕ್ವಯರ್ ನಟ್ ಪೂರ್ಣ ಇಂಟರ್ನಲ್ ಥ್ರೆಡ್ ರೂಪುಗೊಳ್ಳುವವರೆಗೂ M12 ಎರಡನೇ ಮತ್ತು ಮೂರನೇ ಟ್ಯಾಪ್ಗಳೊಂದಿಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಇಂಟರ್ನಲ್ ಥ್ರೆಡ್ನ ನಿಖರತೆಯನ್ನು ಪರಿಶೀಲಿಸಲು ಸ್ಕ್ರೂ ಪಿಚ್ ಗೇಜ್ ಅನ್ನು ಬಳಸಿ ಮತ್ತು ಹೊಂದಾಣಿಕೆಯ ಬೋಲ್ಟ್ನೊಂದಿಗೆ ಅದರ ಹೊಂದಾಣಿಕೆಯನ್ನು ಪರಿಶೀಲಿಸಿ. ಥ್ರೆಡೆಡ್ ಬೋಲ್ಟ್ ಮತ್ತು ನಟ್ ಎರಡು ಕತ್ತರಿಸುವ ಪ್ರಕ್ರಿಯೆಯಲ್ಲಿ
ಉತ್ಪತ್ತಿಯಾಗುವ ಯಾವುದೇ ಡಿಬ್ರೀಸ್ ಅಥವಾ ಫಿಲ್ಲಿಂಗ್ಸ್ಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಫಿಟ್ ಮತ್ತು ಹೊಂದಾಣಿಕೆ ಸಂರಚನೆಗಳನ್ನು ಖಚಿತಪಡಿಸಿಕೊಳ್ಳಲು ನೆಟ್ ಅನ್ನು ಬೋಲ್ಟ್ ಮೇಲೆ ಜೋಡಿಸಿ. ಅಂತಿಮವಾಗಿ ಲೂಬ್ರಿಕೇಷನ್ಗಾಗಿ ಥ್ರೆಡ್ಗೆ ಸ್ವಲ್ಪ ಪ್ರಮಾಣದ ಎಣ್ಣೆಯನ್ನು ಅನ್ವಯಿಸಿ ಮತ್ತು ಹೆಚ್ಚಿನ ಮಾಲ್ಯಪಾನ ಅಥವಾ ಬಳಕೆಗಾಗಿ ಸ್ಕ್ವಯರ್ ಹೆಡ್ ಬೋಲ್ಟ್ ಮತ್ತು ನಟ್ ಅನ್ನು ಸಂರಕ್ಷಿಸಿ. ಚರ್ಚಿಸಿದ ಮುಖ್ಯ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. ಸ್ಕ್ವಯರ್ ರಾಡ್ ಅನ್ನು 50 ಮಿಲಿಮೀಟರ್ ಉದ್ದಕ್ಕೂ ಅಳತೆ ಮಾಡಿ ಮತ್ತು ಕತ್ತರಿಸಿ. ಸ್ಕ್ವಯರ್ ಹೆಡ್ ಬೋಲ್ಟ್ ಖಾಲಿ ತುದಿಯಲ್ಲಿ M12 ಸ್ಪ್ಲಿಟ್ ಡೈ ಅನ್ನು ಹೊಂದಿಸಿ ಮತ್ತು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಎಚ್ಚರಿಕೆಯಿಂದ ಕತ್ತರಿಸಿ. ಸ್ಕ್ವಯರ್ ನೆಟ್ಗಾಗಿ ಬೆಂಚ್ ಡ್ರಿಲ್ಲಿಂಗ್ ಮಿಷಿನ್ನಲ್ಲಿ ವರ್ಕ್ ಪೀಸ್ ಅನ್ನು ಹಿಡಿದುಕೊಳ್ಳಿ ಮತ್ತು ಟ್ಯಾಪಿಂಗ್ ಮಾಡಲು ಹೋಲ್ ಮಧ್ಯಭಾಗವನ್ನು ಪತ್ತೆ ಹಚ್ಚಲು ಬಳಸಲಾಗುವ ಸೆಂಟರ್ ಡ್ರಿಲ್ ಅನ್ನು ತಯಾರಿಸಿ. M12 ಫಸ್ಟ್ ಟ್ಯಾಪ್ ಅನ್ನು ಟ್ಯಾಪ್ ರಿಂಚಲ್ಲಿ ಇರಿಸಿ ಮತ್ತು ಸ್ಕ್ವಯರ್ ನೆಟ್ನಲ್ಲಿ ಇಂಟರ್ನಲ್ ಥ್ರೆಡ್ ಅನ್ನು ಎಚ್ಚರಿಕೆಯಿಂದ ಕತ್ತರಿಸಿ. ನ್ಯಾಯಗೊಳಿಸುವಿಕೆಗಾಗಿ ಥ್ರೆಡ್ಗೆ ಎಣ್ಣೆಯನ್ನು ಅನ್ವಯಿಸಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ನೆಟ್ಸ್ಗಳನ್ನು ತಯಾರಿಸುವ ಮತ್ತು ಬೋಲ್ಟ್ಸ್ಗಳೊಂದಿಗೆ ಹೊಂದಾಣಿಕೆ ಮಾಡುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.